ಫೈನಲಿ ಸೀರೆ ಇಸ್ಕೊಂಡ್ರಿ. ಅದಕ್ಕೆ ಬಟ್ಟೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಟೈಮ್ 3 ಗಂಟೆ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ಆಚೆ ಕೆಲಸ ಇದೆ, ಆಚೆ ಸಿಗ್ತಿದೆ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ. ನಮ್ಮ ಡ್ಯಾಡಿ ಮೀಟ್ ಮಾಡ್ಕೊಂಡು ಹಾಗೆ ನಮ್ಮ ಡ್ಯಾಡಿ ಜೊತೆ ಆಚೆ ಕೆಲಸ ಇದೆ, ಹಂಗೆ ಅವ್ರ ಜೊತೆ ನಾವು ಬನ್ನಿ ಗೈಸ್. ನಮ್ಮ ಡ್ಯಾಡಿ ಹತ್ರ ಹೋಗಿ ಸಿಗ್ತೀನಿ ನಿಮ್ಗೆ. A few minutes later. ಎಲ್ಲಿ ಇದೆ ಇದಕ್ಕೆ ಏನ ಕೇಳು ಒಂದೇ ಹೇಳೋದಲ್ಲಿ ಅಲ್ಲ, ಎಲ್ಲಿಗೆ ಅಂತ ಹೇಳಿದ್ರೆ ಬರೋಲ್ಲ. ಇವಾಗ ಅದೆಲ್ಲ ಏನಕ್ಕೆ ಮಾಡ್ತಿದ್ದೀವಿ? ಎಲ್ಲಿಗೆ ಅಂತ ಹೇಳಿ ಸಾಕು. ಏನಕ್ಕ ಹೋಗಿ ಸಿಗ್ತೀರ ಗೈಸ್ ನಿಮ್ಗೆ. ಕಾದು ಕುಳಿತೆ ಎದುರಿಗೆ ಮುಂದಳಾಕೆ ಪರಿಚಯ ಆಗಲೇ ಹೆಸರ ಹಿಡಿದು ಕರೆದೆ ರಾದು ಅವಳು ತಜ್ಜಾಗವೆಲ್ಲ ಚಿಗುರಿಂದೆಲ್ಲ ಮೆಲ್ಲ ಹೋಗಿಲೆ ಗಾನವೆಲ್ಲ ಚಿಮ್ಮುತ್ತಿದೆವೆಲ್ಲ. ಗೈಸ್ ಸೀರಂಗಡಿ ಕರ್ಕೊಂಡು ಬಂದವ್ರ ನಮ್ಮ ಅಪ್ಪ, ಗೊತ್ತಿಲ್ಲ ಏನಕ್ಕೆ ಅಂತ ನೋಡೋಣ ಬನ್ನಿ. ಫೈನಲಿ ಸೀರೆ ಇಸ್ಕೊಂಡ್ರಿ. ಅಪ್ಪ ಇಲ್ಲೇ ಐತವ್ರು. ಸೀರೆ ಇಸ್ಕೊಂಡಿದ್ದಾಯ್ತು. ಓಕೆ ಗೈಸ್, ಫೈನಲಿ ಸೀರೆ ಪ್ಯಾಕ್ ಮಾಡಿಸ್ಕೊಂಡು ಡಿಕ್ಕಿಯಲ್ಲಿದೆ. ರಾತ್ರಿ ನಮ್ಮ ಅಪ್ಪ ಅಮ್ಮನ ಮೇಲೆ ಒಂದಷ್ಟು ಸಿಗ್ತೀನಿ ಗೈಸ್ ನಿಮಗೆ. 1 hour later. ಈಗ ಜಿಮ್ಮಿಗೆ ಹೋಗ್ತಾನೆ. ಜಿಮ್ಮಿಂದ ಒಮ್ಮೆ ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಮಾಡೋಣ. ಸೀರೆ ಇನ್ನೂ ಅದ್ರ ಬಗ್ಗೆ ಹೇಳಿಲ್ಲ. ಹೋಗಿ ಬಂದ್ಬಿಟ್ಟು ಸರ್ಪ್ರೈಸ್ ಕೊಡೋಣ ಗೈಸ್. ಹೋಗಿ ಬಂದ್ಬಿಟ್ಟು ಸಿಗ್ತೀನಿ. 1 hour later. ಇವಾಗ ಎಷ್ಟು ಜಿಮ್ ಎಲ್ಲ ಇಸ್ಕೊಂಡು ಹೋಗ್ತಾ ಇದ್ದೀರಿ. ಮನೆ ಹತ್ರ ಹೋಗಿ ಸಿಗ್ತೀನಿ ಗೈಸ್ ನಿಮಗೆ. ಜಸ್ಟ್ ಇವಾಗ ಮನೆಗೆ ಬಂದೆ ನಮ್ಮ ಡ್ಯಾಡಿನ ಮೇಲೆ ಕಳಿಸ್ದೆ. ನಮ್ಮ ಮಮ್ಮಿಗೆ ಹೋಗಿ ಗಿಫ್ಟ್ ಕೊಡ್ಬೇಕು. ಇವಾಗ ಕೊಡ್ತೀನಿ. ಬಾರ ಮೇಲೆ ಅದಕ್ಕೆ ಬಟ್ಟೆ ಏನಾಗಿದ್ದು ಇತ್ ಕಡೆ ಎಲ್ಲೂ ಎಷ್ಟು ಸಿಕ್ ಇದ್ರಾಗೇನ దొడ్డు ఆరాను ఇలా డబ్బులు ఎక్కువైతే ఇలాంటి రోగాలు వస్తారా మీకు? టీవీ ಇದು ಬರ್ತಾನೆ ಇಲ್ಲ ಅಲ್ಲಿ ಸ್ಟಿಕ್ಕರು. ಚೆನ್ನಾಗಿ ಮಾತಾಡೋದಿಲ್ಲ, ಮತ್ತೆ ತೆಗಿಬೇಡ. ಚೆನ್ನಾಗಿ ನೀನು ಫ್ಯಾನ್ ಹಾಕು. ಡ್ಯಾಡಿ ಮಮ್ಮಿಗೆ ಗಿಫ್ಟ್ ಕೊಟ್ಟು. ಹೆಂಗ್ ಮಾಡ್ಕೊಂಡಿದ್ದೀರಾ ಇವಾಗ? ಎಲ್ಲಿಗೋದ್ರಿ? ಅದಕ್ಕೂ ಇದಾಕ್ಸಿದ್ದೇನೆ. ಅದಕ್ಕೂ ಇದಾಕ್ಸಿದ್ದೇನೆ. ಇದಕ್ಕೂ ಹಾಕ್ಸಿದ್ಯಾ? ಇನ್ನ 10 ಆಗಿರುತ್ತೆ.
കണ്ണോട് കണ്ണോട് കണ്ണോരമായി കാതോട് കാതോട് ಯಾರು ತಗೊಂಬಂದಿದ್ದು ಸೀರೆ ಕಲರು ನಾವೇ ತಗೊಂಡಿದ್ದು. ಇವ್ರು ನಾನೇ ಯಾ ತಗೊಂಡು నువ్వు ಎಲ್ಲೋ ಹೋಗಿದೆ. ಚೆನ್ನಾಗಿದ್ಯಾ? ಯಾ ತಗೊಂಡು అని చెప్పింది ಚೆನ್ನಾಗಿದ್ಯಾ? ಒಂದೇ ಮಾತು ಬೇಕಾಗಿರೋದು ಅಷ್ಟೇ. ಬಾನೆ ಒಂದು ಯಾ ತಗೊಂಡ್ರಿ అని ಚೆನ್ನಾಗೈತೆ. ಯಾರು ಕರ್ಕೊಂಡು ಹೋಯ್ತು ನಿಮ್ಮಪ್ಪ ಗೊತ್ತಾಗ್ರಿ ತಗೊಳಕ್ಕೆ. ಚೆನ್ನಾಯ್ತಾ? ಚೆನ್ನಾಗೈತೆ. ಬ್ಲೌಸ್ ಹೆಂಗ್ ಬಂದಿದ್ದು ಗೊತ್ತಿಲ್ಲ, ಆಪೋಸಿಟ್ ಬಂದಿತ್ತು ಹಂಗೆ ಬಂದಿತ್ತು. ಡಿಸೈನ್ ಹಂಗ್ ಬರೋದು. ಇದು ಆಪೋಸಿಟ್ ಬಂದಿದ್ರೆ ಚೆನ್ನಾಗಿರೋದು. ಇದು ಹೊಸ ಡಿಸೈನ್. ಆಪೋಸಿಟ್ ಬಂದಿದ್ರೆ ಚೆನ್ನಾಗಿರೋದಲ್ಲ. ಇಟ್ಕೋ ಇದು ಕಿತ್ತಾಕ್ಬಿಡ. ಮರ್ಚಕ್ಕಾಗಲ್ಲ ಇದು. ಅದಕ್ಕೆ ಕಿತ್ತಾಕ್ಬಿಡ ನೀನು. ಅವನು ಅಲ್ಲಿ ತೆಗಿಯೋದ್ರೆ ಸ್ವಲ್ಪ ಕ್ಲೀನಾಗಿ ತೆಗ್ದವನೆ. ಇದೇ ಇದು ಹೊಸ ಡಿಸೈನ್ ಬರೋದು. ಬ್ಲೌಸ್ ಅದು ಆಪೋಸಿಟ್ ಬರೋ ಕೊಡಿ ಅಂತ ಹೇಳ್ಬೇಕಾಯ್ತು. ಯಾರ್ಯಾರು ಹೋಗಿದ್ದು? ನಾಳೆ ಅಪ್ಪ ತಗೊಂಡು ಅಪ್ಪ ತಗೊಂಡು ನಿಮ್ಮ ಅಪ್ಪ ಒಬ್ಬರೇ ಹೋಗಿರಲ್ಲ. ನೀನು 3 ಸತಿ ಹೇಳಿದ್ರು ನನಗೆ ಕೇಳ. ಚೆನ್ನಾಯ್ತಾ? ಚೆನ್ನಾಗೇ ಐತೆ. ಮತ್ತೆ ನಿಮ್ಮ ಅಪ್ಪಗೆ ಗೊತ್ತಾಗ್ಲಿ ತಗೊಳಕ್ ಯಾರು ಕರ್ಕೊಂಡು ಹೋಯ್ತು ಗೊತ್ತಿರಲ್ಲ. ಹಿಂಗೆ ಹಿಂಗೆ ಹಾಕಂತಾರಲ್ಲ ಇವ್ರು. ಚೆನ್ನಾಗೈತೆ ಬಿಡು, ಕಲರು ಇಷ್ಟ ಆಯ್ತು. ಇದು ಬ್ಲೌಸ್ ಆಪೋಸಿಟ್ ಬಂದಿದ್ರೆ ಚೆನ್ನಾಗಿರುತ್ತೆ. ಬ್ಲೌಸ್ ಈ ಹೊಸ ಡಿಸೈನ್ ಇರೋದು ಏನು ಅಂತಾರಲ್ಲ, ಅದೇನು ಡಿಸೈನ್ ಅದು? ಅನ್ನೋದಲ್ಲ ಇದು 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 ಕೇಬ್. ನಾನು ರಾತ್ರಿ ಹಾಕಿದ್ದೆ ನೋಡು ಸೀರೆ ಒಂದು ಜಾಕೆಟ್ ಒಂದು. ನಾನು ಮೊಬೈಲ್ ನೋಡು. ಅದ್ರ ಇದು ಡಿಸೈನ್ ಚೆನ್ನಾಗಿ ಮಾಡಿಸ್ಕೊಬೋದು. ಇದನ್ನ ಇದರಲ್ಲಿ ವರ್ಕ್ ಚೆನ್ನಾಗಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸುಮ್ಮನೆ ಎಷ್ಟು 5,000 ರೂಪಾಯಿ 6,000 ರೂಪಾಯಿ. ಅಮ್ಮ 25,000 ಕೊಟ್ಟು ಸೀರೆನ ತಂದಿದ್ದೀನಿ ಅಂದ್ರೆ 5,000 ಕೊಡಲ್ವಾ? 25,000 ರೂಪಾಯಿ ಶಾಣಿ ಸೀರೆ. ಶರಣ 25,000 ರೂಪಾಯಿ ಸೀರೆ. ಶರಣ ಹಿಂಗೆ ಚೆನ್ನಾಗಿ ಬಂದಿದ್ದು. ಅಮ್ಮ ಏನ್ ಅನ್ಕೊಂಡಿದ್ದೀನಿ ನೀನು? ಅದು ಕಾಂಜೀವರಂ ಇದ್ರ ಸೀರೆ ನಮ್ಮದು. ಶರಣ 25,000 ರೂಪಾಯಿ. ಶರಣ ನಾಳೆ ಕರ್ಕೊಂಡು ಹೋಗ್ರಿ. ನಾನು 25,000 ರೂಪಾಯಿ ಬೇಡ ನನಗೆ. 5,000 ರೂಪಾಯಿ ನಾನು 5 ಸೀರೆ ಎತ್ಕೊಂತೀನಿ. ಶರಣ ಸೀರೆ ಚೆನ್ನಾಗಿತ್ತು ಶರಣ. ಆದರೂ 25,000 ರೂಪಾಯಿಗೆ 5 ಸೀರೆ ಬರುತ್ತೆ ಶರಣ. ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ. ಸೀರೆಗೆ ಚೆನ್ನಾಗೈತೆ. ಓಕೆ ಗೈಸ್, ಇಷ್ಟ ಆಯ್ತು ಇವತ್ತೇನೋ ವಿಡಿಯೋ. ನಮ್ಮ ಡ್ಯಾಡಿ ಮಮ್ಮಿಗೆ ಸೀರೆ ಕೊಟ್ಟು ಸರ್ಪ್ರೈಸ್ ಮಾಡಿದ್ರು. ಸೀರೆ ಹೇಗಿತ್ತು ಕಮೆಂಟ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್. Down the barrel waiting for the